ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇರೋದು ಅಂತ ಅಂದರೆ, ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಕೇಳ್ತಾಯಿದ್ರು. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲೂ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ನಾವು ಮಂತ್ರಾಲಯಕ್ಕೆ ಹೋಗಿದ್ದ ರೀಲು. ಸೊ ಅದರಿಂದ ಅವರಲ್ಲಿ ನನಗೆ ಕೇಳ್ತಾಯಿದ್ರು, ಸೊ ನೀವು ಮೈಸೂರಿಂದ ಹೋಗಿರೋದಲ್ವ, ಸೊ ಮೈಸೂರಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಇದೆ ಅಂತ ಗೊತ್ತಾಯಿತು. ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಏನು, ಹಾಗೆ ಮಂತ್ರಾಲಯದಲ್ಲಿ ರೂಮ್ನ ನೀವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ರಾ ಇಲ್ಲ ಅದು ಹೋಗಾದ್ಮೇಲೆ ಬುಕ್ ಮಾಡ್ಕೊಂಡಿದ್ರಾ ಅಂದ್ಬಿಟ್ಟು ಒಂದಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಕಂಪ್ಲೀಟಾಗಿ ಆನ್ಸರ್ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ರೂಮ್ಗಳು 250 ರುಪೀಸ್ಗೂ ಸಿಗುತ್ತೆ, 300ಗೂ ಸಿಗುತ್ತೆ, 400ಗೂ ಸಿಗುತ್ತೆ, ಆ್ಯಂಡ್ ಇವನ್ 600 ಕೂಡ ಸಿಗುತ್ತೆ. ಸೊ ಈ ಡೀಟೇಲ್ಸ್ನ ನಾನು ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನಾನು ಮಂತ್ರಾಲಯದ ವ್ಲಾಗ್ನ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ವ್ಲಾಗ್ ಆಗಿ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಗ ಬೇಗ ಹೋಗಿ ಅದನ್ನು ವಾಚ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಟ್ರೈನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ, ಹೆಂಗೆ ಏನು ಎಷ್ಟು ಗಂಟೆಗೆ ಬಂತು ಅಂತ ಹೇಳಿಬಿಟ್ಟು. ಫಸ್ಟು ನಾವು ಟ್ರೈನ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ, ಅಂದರೆ ಸ್ಲೀಪರ್ ಕೋಚ್ ನಾವು ಬುಕ್ ಮಾಡಿದ್ದು. ನೀವು ಜನರಲ್ ಬುಕ್ ಮಾಡಬೇಕಂದ್ರೆ ನೀವು ಡೈರೆಕ್ಟ್ ಯಾವಾಗ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಇವತ್ತು ರೈಲ್ವೆ ಸ್ಟೇಷನಲ್ಲೇ ನೀವು ಟಿಕೆಟ್ನ ತೊಗೊಂಡು ಹೋಗ್ಬೋದು. ಸ್ಲೀಪರ್ ಆಗಲಿ ಎ ಸಿ ಕೋಚಲ್ಲಾಗಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ಪ್ರೀ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಏನಕ್ಕಂತ ಹೇಳಿದ್ರೆ ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗೋ ಟ್ರೈನು ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆ್ಯಂಡ್ ಮಂತ್ರಾಲಯದಿಂದನೂ ಮೈಸೂರಿಗೆ ಬರೋ ಟ್ರೈನು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಮೈಸೂರಿಂದ ಮಂತ್ರಾಲಯಕ್ಕೆ ಹೋಗೋ ಟ್ರೈನ್ ಯಾವ್ಯಾವುದು ಅಂದರೆ ಒಂದು ಬಸವ ಎಕ್ಸ್ಪ್ರೆಸ್ಸು, ಇನ್ನೊಂದು ಮೈಸೂರು CCT ಎಕ್ಸ್ಪ್ರೆಸ್ ಅಂತ, ಇನ್ನೂ ಒಂದು ಟ್ರೈನ್ ಹೋಗುತ್ತೆ, ಅದು ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ನನಗೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಹೋಗಿದ್ದು ಮೈಸೂರು CCT ಎಕ್ಸ್ಪ್ರೆಸ್ಸಲ್ಲಿ ನಾವು ಹೋಗಿದ್ದು. ಬಸವ ಎಕ್ಸ್ಪ್ರೆಸ್ ಕೂಡ ಇತ್ತು. ಬಸವ ಎಕ್ಸ್ಪ್ರೆಸ್ ಟೈಮಿಂಗ್ ಬಂದು ನಮಗೆ 2:30 ಇತ್ತು ಮಧ್ಯಾಹ್ನ. ಇವತ್ತು ನಾವು ಹೋಗಬೇಕು ಮಂತ್ರಾಲಯಕ್ಕೆ ಅಂದರೆ ನಮಗಿದ್ದಿದ್ದು 2:30ಗೆ ಟ್ರೈನ್ ಇದ್ದಿದ್ದು ಬಸವ ಎಕ್ಸ್ಪ್ರೆಸ್ಸು. ಅದು ಮಿಡ್ನೈಟ್ ನಮಗೆ ಅಲ್ಲಿ 12:30 ಬೈ 1 o'clock ನಾವು ಹೋಗಿ ಮಂತ್ರಾಲಯಕ್ಕೆ ತಲುಪ್ತಿದ್ದು. ಆ್ಯಂಡ್ ಇಷ್ಟು ಒಂದು ಪಾರ್ಟ್ ಆಯಿತು ಬಸವ ಎಕ್ಸ್ಪ್ರೆಸ್ದು. ಆ್ಯಂಡ್ ಮತ್ತು ನಾವು ಯಾವಾಗ ಬುಕ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು, ನಾವು ಯಾವಾಗ ಬುಕ್ ಮಾಡಿದ್ದು ಅಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗೋದು ನೆಕ್ಸ್ಟ್ ಮಂತು ಅನ್ನೋ ಟೈಮಲ್ಲಿ ನಾವು ಈ ಮಂತ್ ಲೈಕ್ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಜುಲೈಯಲ್ಲಿ. ಸೊ ನಾನು ಬುಕ್ ಮಾಡಿದ್ದು ಟ್ರೈನ್ನ ಜೂನಲ್ಲೇ ಬುಕ್ ಮಾಡಿದ್ದು, ಯಾಕಂದರೆ ನಮಗೆ ಸೀಟ್ಗಳು ಸಿಗಲ್ಲ ಎಲ್ಲೂ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಆ ಕಾರಣದಿಂದ ಸಿಗಲ್ಲ. ನಾವು 1 ತಿಂಗಳು ಮುಂಚೆ ಇಲ್ಲ 2 months ಮುಂಚೆನೇ ನಾವು ಟ್ರೈನ್ನ ಬುಕ್ ಮಾಡಿ ಇಟ್ಕೋಬೇಕಾಗತ್ತೆ, ಆಯಿತಾ. ಸೊ ನಾನೇನು ಮಾಡಿದೆ, ನಾವು ಜುಲೈ 7th ಹೋಗ್ಬೇಕಿದ್ದಿದ್ದು ನಾವು, ಅದರಿಂದ ನಾನು ಜೂನ್ 5th 6th ಹೋಗಿ ಬುಕ್ ಮಾಡಿಬಿಟ್ಟು ಬಂದೆ. ಸೊ ನಾವು ಹೋಗಿದ್ದು 6 members ಹೋಗಿದ್ದು. ಒಬ್ರಿಗೆ 330 rupees ಚಾರ್ಜ್ ಆಗುತ್ತೆ, ಸ್ಲೀಪರ್ ಕೋಚ್ಗೆ 330 rupees ನಮಗೆ ಚಾರ್ಜ್ ಆಯಿತು. ಸೊ ಟೋಟಲ್ ಎಲ್ಲ ಸೇರಿಸಿ 1000 ಹತ್ತಿರ ಚಾರ್ಜ್ ಆಯಿತು. ಎಲ್ಲರದು ಸೇರಿಸ್ಬಿಟ್ಟು ಊಟ ತಿಂಡಿ ಏನೂ ಕೊಡಲ್ಲ, ಬರೀ ಸ್ಲೀಪರ್ ಕೋಚ್ಗೆ ಮಾತ್ರ. ನಿಮಗೆ ಗೊತ್ತಿರುತ್ತೆ ಸ್ಲೀಪರ್ ಕೋಚ್ ಅಂದರೆ ಹೆಂಗಿರುತ್ತೆ ಏನು ಅಂತ. ಒಬ್ರಿಗೆ ಮಲ್ಕೊಳ್ಳೋಕಲ್ಲಿ ಬೆಡ್ ಇರುತ್ತೆ, 6 membersಗಂದರೆ 6 membersಗೂ ಇರುತ್ತೆ, ಆಯಿತಾ. ನೆಕ್ಸ್ಟು ನಾವು ಹೋಗಿದ್ದು ಮೈಸೂರು CCT ಎಕ್ಸ್ಪ್ರೆಸ್ ಅಲ್ವಾ, ಅದು ನಮಗೆ ಸಿಕ್ಕಿದ್ದು ಟ್ರೈನ್ ಬಂದು 5 o'clock. ಮೈಸೂರಿಂದ ಅದು 5 o'clockಗೆ ಹೊರಡ್ತು. ನಾವು ಹೋಗಿ ಮಂತ್ರಾಲಯದಲ್ಲಿ ತಲುಪೋ ಅಷ್ಟರಲ್ಲಿ ಮಿನಿಮಮ್ ನಮಗೆ ಟೈಮ್ ಬಂದು 4:45 ಆಗಿತ್ತು. ಎಕ್ಸಾಕ್ಟ್ ಟೈಮಿಂಗು 3:30ಗೆ ನಾವು ತಲುಪಬೇಕಿದ್ದಲ್ಲಿ. ಏನಕ್ಕೆ 4:40 ಆಯಿತು ಅಂದರೆ ಸ್ವಲ್ಪ ಟ್ರೈನ್ ಡಿಲೇ ಆಯಿತು ಕ್ರಾಸಿಂಗ್ ಸೆಕ್ಷನಲ್ಲಿ. ಸೊ ಅದರಿಂದ ನಮಗೆ 1 hour ಲೇಟ್ ಆಯಿತು. ಆ್ಯಂಡ್ ನಾವಲ್ಲಿ ದರ್ಶನಕ್ಕೆ ಹೋಗೋದು 1 hour ಲೇಟಾಗೇ ಹೋದೋ. ನಾವು ಅಂದ್ಕೊಂಡಿದ್ದೇನೆಂದರೆ, ಸೊ ನಾವು 3:30ಗೆ ಹೋಗ್ತೀವಿ, ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ನಮ್ಮ ರೂಮ್ ಇದೆಯಲ್ಲ, ನಮ್ಮ ರೂಮ್ ಹತ್ರ ಹೋಗೋಷ್ಟರಲ್ಲಿ ಮಿನಿಮಮ್ 1/2 hour ಬೇಕಾಗುತ್ತೆ. ಸೊ ಅದರಿಂದ ಒಂದು 4 o'clock ಅಂದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋದೋ. ಅಲ್ಲಿ ನೋಡಿದ್ರೆ ಫುಲ್ ಉಲ್ಟಾ ಆಯಿತು. ನಾವು ಬಂದು ತಲುಪಿದ್ದೆ 4:30ಗೆ ರೈಲ್ವೆ ಸ್ಟೇಷನಲ್ಲಿ, ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಹೋಗೋದು ಒಂದ್ಸಲಿ, ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಇದು ಟ್ರೈನ್ ಟೈಮಿಂಗ್ಸ್, ನಾವು ಹೋಗಿದ್ದ ಟೈಮಿಂಗ್ಸು, ಆಯಿತಾ. ಇದು ಒಂದು ಪಾರ್ಟ್. ಆ್ಯಂಡ್ ನೆಕ್ಸ್ಟು ತುಂಬ ಜನ ಕೇಳ್ತಾರೆ, ನಾವು AC ಕೋಚಲ್ಲಿ ಹೋದರೆ ನಮಗೆ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ ಅಂತ. ಹೌದು, ನೀವು ಟ್ರೈನ್ನ ಬುಕ್ ಮಾಡೋ ಟೈಮಲ್ಲೇ ನೀವು ಅವ್ರನ್ನ ಕೇಳಬೇಕು. ಸೊ ನೀವು ಫೋನಲ್ಲೇ ಟ್ರೈನ್ನ ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ಅಲ್ಲೇ ಆಪ್ಷನ್ಸ್ಗಳು ಇರುತ್ತೆ, ನೀವು ನೋಡಿ ಕರೆಕ್ಟಾಗಿ ಟಿಕ್ ಮಾಡಬೇಕು.
ಫುಡ್ ಇನ್ಕ್ಲೂಡಿಂಗ್ ಫುಡ್ ಏನಾದರೂ ಆಗಿದ್ದರೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಇರುತ್ತೆ, ವಿತೌಟ್ ಫುಡ್ ಏನಾದರೂ ಆಗಿದ್ದರೆ ಸ್ವಲ್ಪ ಚಾರ್ಜಸ್ ಕೂಡ ಕಡಿಮೆನೂ ಇರುತ್ತೆ. ಆ್ಯಂಡ್ ಮಂತ್ರಾಲಯಕ್ಕೆ ಪೆಟ್ಸ್ನೂ ಕೂಡ ಅಲೋವ್ ಮಾಡ್ತಾರೆ, ನಾವು ಪೆಟ್ಸ್ನೂ ಕೂಡ ಕರ್ಕೊಂಡು ಹೋಗ್ಬೋದು. ಬಟ್ ದೇವಸ್ಥಾನದ ಒಳಗಡೆ ಅಲ್ಲ, ಮಂತ್ರಾಲಯದ ಮುಂದೆಗಡೆ ಫುಲ್ಲು ದೊಡ್ಡದಾಗಿ ಜಾಗ ಇದೆಯಲ್ಲ ಅಲ್ಲಿ ಮಾತ್ರ ಪೆಟ್ಸ್ನ ಅಲೋವ್ ಮಾಡೋದು, ಒಳಗಡೆ ದೇವಸ್ಥಾನದ ಒಳಗಡೆ ಅಲೋವ್ ಮಾಡೋದಿಲ್ಲ. ಮತ್ತು ಟ್ರೈನಲ್ಲೂ ಅಷ್ಟೇ ಪೆಟ್ಸ್ಗಳನ್ನ ನಾವು AC ಕೋಚಲ್ಲೇ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಅದಕ್ಕೆ ಕಾಸ್ಟ್ ಬಂದು ಸಮಥಿಂಗ್ 1500 ಆ ಥರ ಇರುತ್ತೆ. ಒನ್ ಸೈಡ್ ಮಾತ್ರ, ಮೈಸೂರು ಟು ಮಂತ್ರಾಲಯ ಮಾತ್ರ ಅಷ್ಟೇ ಇರುತ್ತೆ ಅದು. ಮತ್ತು ಇನ್ನೊಂದು, ಅದರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಏನಿಲ್ಲ, ಪೆಟ್ಸ್ನ ನೀವು ಮುಂದೆಗಡೆ ಟ್ರೈನ್ ಓಡಿಸ್ತಾ ಇರ್ತಾರಲ್ವ ಅವ್ರ ಹತ್ರನೂ ನಾವು ಒಂದು ಕಂಪಾರ್ಟ್ಮೆಂಟಲ್ಲಿ ಲೈಕ್ ಪೆಟ್ಸ್ದು ಏನೇನಿರುತ್ತೆ ಐಟಮ್ಸು, ಊಟ ತಿಂಡಿ ಆಗಲಿ ಎಲ್ಲನೂ ಅದನ್ನ ಕೊಟ್ಟು ನಾವು ನಾಯಿ ಮರಿನ ಅಲ್ಲಿ ಅವ್ರ ಜೊತೆಗೆ ಬಿಡ್ಬೋದು. ನಮಗಂತೂ ಬಿಡೋದಕ್ಕೆ ಮನಸ್ಸಾಗಲ್ಲ, ನಮ್ಮ ಜೊತೆನೇ ಕರ್ಕೊ ಹೋಗ್ಬೇಕು ಅಂತ ಅನಿಸುತ್ತೆ. ನಮ್ಮ ಮನೇಲಿ ಇದ್ದಿದ್ದು ಕೂಕುಮನ ನಾವು ನಮ್ಮ ತಾತ ಮನೇಲೇ ಇದ್ದರು, ಸೊ ಅವ್ರು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಮನೇಲೇ ಹೋಗಿದ್ದೋ. ನೆಕ್ಸ್ಟ್ ಟೈಮ್ ಹೋದಾಗ ಅವಳನ್ನ ಪಕ್ಕ ಕರ್ಕೊಂಡು ಹೋಗ್ತೀನಿ ಮಾತ್ರ ನಾನು, ಅದು ಎಷ್ಟೇ ಖರ್ಚಾಗಲಿ ಒಟ್ಟಿನಲ್ಲಿ ಅವಳನ್ನ ರಾಯರ ದರ್ಶನ ಮಾಡಿಸ್ಬೇಕಷ್ಟೇ ಅವಳಿಗೆ. ಆ್ಯಂಡ್ ನೆಕ್ಸ್ಟ್ ಇದಾ ಪಾರ್ಟ್ ಅಂತ ಹೇಳಿದ್ರೆ ಟ್ರೈನ್ ಟೈಮಿಂಗ್ಸ್ ಎಲ್ಲ ಇಷ್ಟ ಆಗಿತ್ತು. ಅಲ್ಲಿ ಊಟ ತಿಂಡಿ ಯಾವುದೇ ರೀತಿ ಕೊಡೋಲ್ಲ, ನೀವೇ ತೊಗೊಂಡೋಗ್ಬೇಕು, ನೀವೇ ಊಟ ಮಾಡಬೇಕು ಸ್ಲೀಪರ್ ಕೋಚಲ್ಲಿ. ನಿಮಗೂ ಗೊತ್ತಿರುತ್ತೆ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಮತ್ತು ಇನ್ನೊಂದೇನು ಅಂತ ಅಂದರೆ ಮೂವಿಂಗ್ ಟ್ರೈನ್, ಲೈಕ್ ಅಂದರೆ ನೀವು ಬೇರೆ ಸ್ಟೇಷನಲ್ಲಿ ಇರ್ತೀರಾ, ಆ ಟೈಮಲ್ಲಿ ನೀವು ಕೇಳ್ಬೋದು ನಾವು ರೆಸ್ಟೋರೆಂಟ್ಸಲ್ಲಿ ಊಟ ಆರ್ಡರ್ ಮಾಡಿಬಿಟ್ಟು ನಾವು ತರಿಸ್ಕೋಬೋದಾ ಅಲ್ಲಿಗೆ ಅಂತ. ಅಫ್ಕೋರ್ಸ್ ತರಿಸ್ಕೋಬೋದು. ಇನ್ ಕೇಸ್ ಆ ಸ್ಟೇಷನಲ್ಲಿ ಅದು ಅವೈಲೇಬಲ್ ಇದ್ದರೆ ಮಾತ್ರ ನೀವು ಆರ್ಡರ್ ಮಾಡಿರೋ ಫುಡ್ ನಿಮಗೆ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಅದು ಇನ್ನೊಂದು ಏನಂತ ಹೇಳಿದರೆ ತುಂಬ ಮ್ಯಾಟರ್, ರೂಮಲ್ಲಿ ಬುಕ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ರೂಮು ನಾವು ಫಸ್ಟ್ ಬುಕ್ ಮಾಡಿದ್ದು, ನಾನು ಆಗಲೇ ಹೇಳ್ದಂಗೆ ನಿಮಗೆ, ನಾವು ಟ್ರೈನ್ನ 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದು. ಸೊ ರೂಮ್ನು ಅಷ್ಟೇ ನಾನು ಅದೇ ಡೇಟಲ್ಲೇ ನಾನು ಬುಕ್ ಮಾಡಿದ್ದು. ಫಸ್ಟು ನಾವೇನು ಮಾಡಿದೋ ಅಂದರೆ ರೂಮ್ ಅವೈಲೇಬಲ್ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಿದೋ. ಯಾಕಂತ ಹೇಳಿದ್ರೆ ಈ ಕಡೆ ನಾವು ಟ್ರೈನ್ನ ಬುಕ್ ಮಾಡ್ಬೋದು, ಆಮೇಲಿಂದ ಈ ಕಡೆ ರೂಮ್ ಸಿಗದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ನಮಗೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾನೇನು ಮಾಡಿದೆ, ಫಸ್ಟು ರೂಮ್ ಅವೈಲೇಬಲ್ ಇದೆಯಾ, 6 ಪರ್ಸನ್ಸ್ನ ಅಲೋ ಮಾಡ್ತಾರ ಒಂದು ರೂಮಲ್ಲಿ ಎಲ್ಲನೂ ಚೆಕ್ ಮಾಡಿದೆ. ಸೊ ನಮಗೆ ಒಂದು ಲೆಫ್ಟ್ ಓವರ್ 5 ರೂಮ್ಸ್ ಅಷ್ಟೇ ಇದ್ದಿದ್ದು ನಮಗೆ. ನಾನು ರೂಮ್ನ ಚೆಕ್ ಮಾಡಬೇಕಾದ್ರೆ ವೆಬ್ಸೈಟಲ್ಲಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಂತ ಇದೆ, SRS ಮಠ ಅಂತ ಇದೆ .com ಅಂತ ಇದೆ. ಅಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದರದ್ದೇ ಒಂದು ವೆಬ್ಸೈಟ್ ಬರುತ್ತೆ, ಅಲ್ಲಿ ಸೇವಾನ ಬುಕ್ಕಿಂಗ್ ಮಾಡ್ಕೋಬೋದು, ರೂಮ್ನ ಬುಕ್ಕಿಂಗ್ ಮಾಡ್ಬೋದು, ಪ್ರತಿಯೊಂದು ಎಲ್ಲನೂ ಅದರಲ್ಲೇ ತೋರಿಸುತ್ತೆ. ಬೇಕಾದ್ರೆ ನಾನು ಈ ಕಡೆ ಸ್ಕ್ರೀನಲ್ಲಿ ನಾನು ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಂಡು ಬನ್ನಿ ಹೋಗ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ದಾಗೆ ಆಗ್ಲೇ ನಾವು 1 ಮಂತ್ ಬ್ಯಾಕೇ ಬುಕ್ ಮಾಡಿದ್ದು. ನಾನು ಬುಕ್ ಮಾಡಬೇಕಾದ್ರೆ ಜಸ್ಟ್ 5 ರೂಮ್ಸ್ ಮಾತ್ರ ನಮಗೆ ಅವೈಲೇಬಲ್ ಇದ್ದಿದ್ದು ಅಲ್ಲಿ. ನಿಜವಾಗ್ಲೂ ಏನೋ ಅದೃಷ್ಟ ಅಂತ ಹೇಳಬೇಕು ಅಷ್ಟೇ. ನಾನೇನು ಮಾಡಿದೆ ಅಂತ ಅಂದರೆ ಫಸ್ಟು ಇದೆಯಲ್ವಾ, ಅವೈಲೇಬಲ್ ಇದೆಯಲ್ವಾ, ಸೊ ಬಿಡು ಆಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಫಸ್ಟ್ ಹೋಗಿ ಟ್ರೈನ್ನ ಬುಕ್ ಮಾಡಿಬಿಟ್ಟು ಆಮೇಲೆ ಬಂದು ರೂಮ್ನ ಬುಕ್ ಮಾಡಿದೆ. ಇನ್ ಕೇಸ್ ಇಲ್ಲದೆ ಇದ್ದಿದ್ದರೆ ಅಲ್ಲೇ ಹೋಗಿ ತೊಗೋಬೇಕಾಗೋದಷ್ಟೇ ರೂಮ್ಸ್ನ ನಾವು. ಸೊ ನೀವು ಯಾರೇ ಆದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳೋರು ಫಸ್ಟ್ ರೂಮ್ನ ಬುಕ್ ಮಾಡಿ, ಯಾವ ಡೇಟಿಗೆ ಸಿಗುತ್ತೆ ನಿಮಗೆ ಆ ವೆಬ್ಸೈಟಲ್ಲಿ ಇಷ್ಟು ಡೇಟ್ಗೆ ಅಂತ ಅಂದ್ಬಿಟ್ಟು ಇಷ್ಟು ಟೈಮ್ಗೆ ಅಂತ ಇನ್ ಕೇಸ್ ಸಿಕ್ತು ಅಂತ ಹೇಳಿದ್ರೆ ಆಮೇಲೆ ನೀವು ಟ್ರೈನ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲ ಒಬ್ಬೊಬ್ಬರು ಹೇಳ್ತಾರೆ ನಾವು ಅಲ್ಲೇ ಹೋಗಿ ರೂಮ್ನ ಬುಕ್ ಮಾಡ್ಕೋತೀವಿ ಅಂದರೆ ನಿಮ್ಮ ಇಷ್ಟ, ನಿಮಗೆ ಯಾವ ಟೈಮಿಗೆ ಬೇಕೋ ನೀವು ಆ ಟೈಮ್ಗೆ ಹೋಗಿ ಟ್ರೈನ್ನ ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟು ನಾವು 6 ಮೆಂಬರ್ಸ್ ಇದ್ದೀವಿ. ಸೊ ನಮಗೆ ರೂಮ್ ಸಿಕ್ಕಿದ್ದು ಆ ಟೈಮಲ್ಲಿ ನಮಗೆ 600 ರುಪೀಸ್ ಆಯಿತು ಒಂದು ರೂಮ್ಗೆ. 24 ಅವರ್ಸು, 12 ಅವರ್ಸ್ ಅಲ್ಲ 24 ಅವರ್ಸ್ಗೆ 600 ರುಪೀಸ್. ಓಕೆನಾ. ನಾವು ಸ್ಟೇ ಆಗಿದ್ದು ರೂಮ್ ಬಂದು ಧೀರೇಂದ್ರ ಹೋಟೆಲ್ಸ್ ಅಂತ ಹೇಳ್ಬಿಟ್ಟು, ಸುಮಾರು ಒಂದಷ್ಟು ಹೋಟೆಲ್ಸ್ಗಳಿದೆ ಅಲ್ಲಿ. ನಮಗೆ ಸಿಕ್ಕಿದ್ದು ನಮ್ಮ ಟೈಮ್ ಪ್ರಕಾರ ಸಿಕ್ಕಿದ್ದು ನಮಗೆ ಇಷ್ಟು. ಆ್ಯಂಡ್ ಅದು ಬಂದು ಕಂಪ್ಲೀಟ್ಲಿ ನಿಮಗೆ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ನೀವು ನಿಜವಾಗ್ಲೂ ಗಾಬರಿನೇ ಮಾಡ್ಕೋಬೇಡಿ. ಇನ್ಫಾರ್ಮೇಷನ್ ನೀವೆಲ್ಲನೂ ಕೊಡಬೇಕಾದ್ರೆ ಸರಿ, ಫೋನ್ ನಂಬರಿಂದ ಹಿಡ್ದು ಇಮೇಲ್ ID ವರೆಗೂ ಹಿಡಿದು ನೀವೇನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ವ್ಯಾಲಿಡ್ ಆಗಿರೋ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ನೀವು ಕೊಡಬೇಕಾಗಿರುತ್ತೆ. ಅಲ್ಲಿ ಬುಕ್ಕಿಂಗ್ ಆಗಿದೆ ಅಂದ್ಬಿಟ್ಟು ನಮಗೊಂದು ಟಿಕೆಟ್ ಟೈಪಲ್ಲಿ ಕೊಡ್ತಾರೆ, ಆಯಿತಾ. ಅದನ್ನು ನಾವು ಇಟ್ಕೋಬೇಕು. ಅದು ನಮಗೆ ಮೇಲಲ್ಲಿ ಬರುತ್ತೆ, ಮೇಲಲ್ಲಿ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದರಿಂದ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾವ ಮೇಲ್ನೂ ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಸೀರಿಯಲ್ ನಂಬರ್ ಅವ್ರು ನೋಡಿಬಿಟ್ಟು ನಾವು ಆನ್ಲೈನಲ್ಲಿ ಪೇ ಆಗಿದ್ದೆ ಅಂತ ಹೇಳಿಬಿಟ್ಟು ಅವರು ರೂಮ್ನ ಕೊಡ್ತಾರೆ. ಇದು ಇಷ್ಟ ಆಗಿರುತ್ತೆ. 100 ಹಾಕಿ ನಾವು ಡಿವೈಡ್ ಮಾಡಿಬಿಟ್ಟು ರೂಮ್ನ ನಾನು ಬುಕ್ ಮಾಡಿದೆ. ನಾನು ಆಗಲೇ ಹೇಳ್ದಂಗೆ 24 ಅವರ್ಸ್ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಹಾಟ್ ವಾಟರ್ ಫೆಸಿಲಿಟೀಸ್ ಇಲ್ಲ.
ಆಯಿತಾ. ಸೋಲಾರ್ ಇದೆ. ಸೊ ನಾವು ಹೋಗಿದ್ದು ಬೆಳಗಿನ ಜಾವ ಆಗಿದ್ದರಿಂದ ಸೊ ಬಿಸಿಲಿದ್ರೇ ಅಲ್ವಾ ನಮಗೂ ಬಿಸಿನೀರು ಬರೋದು. ಅಲ್ಲಿ ಸೋಲಾರ್ ಇದೆ ಅಂತ ಹೇಳಿದ್ರು. ಸೊ ಬಿಸಿಲಿದ್ರೆ ಬಿಸಿನೀರು ಬರುತ್ತೆ, ಇಲ್ಲ ಅಂದ್ರಿಲ್ಲ. ಸೊ ನಾವು ಹಾಗೆ ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ನಾವೆಲ್ಲ ರೆಡಿಯಾಗಿ ದರ್ಶನಕ್ಕೆ ಹೋಗೋಷ್ಟರಲ್ಲಿ 8 o'clock ಆಗೋಗಿತ್ತು. ಇನ್ನೊಂದು ಏನಂತ ಹೇಳಿದ್ರೆ ನಾವು ಹೋಗಿದ್ದು ಗುರುವಾರ ಆಗಿರಲಿಲ್ಲ, ವೆನಸ್ಡೇ ಆಗಿತ್ತು. ಸೊ ಅದರಿಂದ ಅಷ್ಟೊಂದು ಏನು ರಶ್ ಇರಲಿಲ್ಲ, ನಾರ್ಮಲಾಗಿ ರಶ್ ಇತ್ತು ಅಷ್ಟೇ. ಸೊ ಹೋಗಿ ಬೇಗ ಬೇಗ ಪಟಪಟ ಅಂತ ದರ್ಶನ ಮಾಡಿಕೊಂಡು ನಾವು ಬಂದೋ. ನಂದು ರಾಹುಲ್ ಅವರ ಮುಂದು ಮತ್ತು ನಮ್ಮ ಮುಂದು ಹೆಜ್ಜೆ ನಮಸ್ಕಾರ ಇತ್ತು. ನಾವೆಲ್ಲ ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಊಟ ಮಾಡಿಕೊಂಡು ರೂಮಿಗೆ ಬಂದು ಸ್ವಲ್ಪ ಮತ್ತೆ ಫ್ರೆಶ್ ಅಪ್ ಆಗಿ, ನಿಜವಾಗ್ಲೂ ನಾನು ನಿಮ್ಗೆ ಹೇಳಬೇಕು, ನಾವು ಹೋದಾಗ ಸಿಕ್ಕಾಪಟ್ಟೆ ಶೆಕೆ ಲಿಟ್ರಲಿ ಎಷ್ಟು ಶೆಕೆ ಆಗ್ತಿತ್ತಂದರೆ ಅಷ್ಟು ಬಿಸಿಲಿತ್ತು ಮಾತ್ರ. ನಾನು ನಿಮಗೆ ಬೇಕಾದರೆ ಲಾಸ್ಟ್ ಟೈಮ್ ವ್ಲಾಗ್ ಮಾಡಿ ಹಾಕಿದ್ದೆ ನೋಡಿ, ಆ ವ್ಲಾಗಲ್ಲಿ ಹೇಳಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲಿದೆ, ನೀವೇನಾದರೂ ಬರೋರಾದರೆ ಸನ್ಸ್ಕ್ರೀನ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಅದು ನಿಜವಾಗ್ಲೂ ಬಿಸಿಲಿತ್ತು, ಅಷ್ಟು ಬಿಸಿಲಿತ್ತು. ಸಮ್ಮರ್ ಟೈಮು ಏನಲ್ಲ ನಾವು ಹೋಗಿದ್ದಿದ್ದು. ಬಟ್ ಈ ಸಲ ಅಂತೂ ನಮ್ಮ ಕರ್ನಾಟಕ ಎಲ್ಲೇ ಆದರೂ ಎಲ್ಲೂ ಮಳೆ ಆಗ್ತಾಯಿಲ್ಲ ಕರೆಕ್ಟಾಗಿ, ಏನಕ್ಕಂತ ನನಗೂ ಗೊತ್ತಿಲ್ಲ. ಸೊ ಇಷ್ಟ ಆಗಿತ್ತು. ಆ್ಯಂಡ್ ನೆಕ್ಸ್ಟು ಟ್ರೈನ್ ಆಯಿತು, ರೂಮ್ ಬುಕ್ಕಿಂಗ್ ಆಯಿತು, ಮತ್ತು ನೆಕ್ಸ್ಟು ನಾವು ಒಂದು 5 ಪ್ಲೇಸಸ್ನ ಕವರ್ ಮಾಡ್ಕೊಂಡು ಬಂದು. ಎಷ್ಟು 5 ಪ್ಲೇಸಸ್ಗೆ ಎಷ್ಟು ತೊಗೋತಾರೆ ಅಂತ ಅಂದರೆ ಪರ್ ಪರ್ಸನ್ 150 rupeesನ ಚಾರ್ಜ್ ಮಾಡ್ತಾರೆ. ಒಬ್ರಿಗೆ ಸಿಂಗಲ್ ಪರ್ಸನ್ಗೆ 150 rupees ಚಾರ್ಜ್ ಮಾಡ್ತಾರೆ. ಆಯಿತಾ. 4:30 ಸಮಥಿಂಗ್ ಆಗಿತ್ತು, 4:30 ಆರ್ 3:30 ಈ ಸಮಥಿಂಗಲ್ಲಿ ಆಗಿತ್ತು. ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಏನು ಮಾಡ್ದೋ ಅಂದರೆ ನಮ್ಮದು ಟ್ರೈನ್ ಟೈಮಿಂಗ್ಸ್ ಬಂದು ಈ ಕಡೆ ಮಂತ್ರಾಲಯದಿಂದ ನಾವು ಮೈಸೂರಿಗೆ ಹೋಗೋದಕ್ಕೆ ಬಸವ ಎಕ್ಸ್ಪ್ರೆಸ್ ಇದ್ದಿದ್ದು. ಅದು ಬಂದು ನಮಗೆ ಟೈಮಿಂಗ್ಸ್ ಇದ್ದು 12 o'clockಗೆ. ಸೊ ಅದಕ್ಕೆ ನಮ್ಮಮ್ಮ ಮತ್ತು ರಾಹುಲ್ ಅವರ ಅಮ್ಮ ಎಲ್ಲ ಏನಂತ ಇದ್ರು, ಮತ್ತೆ ಇನ್ನೊಂದ್ಸಲಿ ದರ್ಶನ ಮಾಡಿಬಿಡೋದಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಒಂದ್ಸಲಿ ಹೋದು. ಅದು ಹಾಗೆ ಡೈರೆಕ್ಟಾಗೆ ಬಿಡ್ತಿದ್ರು, ಏನೋ ಕ್ಯೂ ಇರಲಿಲ್ಲ. ಹಾಗೆ ಹೋಗಿ ಮತ್ತೆ ಒಂದ್ಸಲಿ ರಾಯರ್ನ ನೋಡಿಕೊಂಡು, ನಿಜವಾಗ್ಲೂ ಆ ಮುದ್ದಾದ ಮುಖನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಾಯರ್ನ ನೋಡಿಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ರೂಮಿಗೆ ಬಂದು ಎಲ್ಲ ಏನೇನು ಪ್ಯಾಕ್ ಮಾಡ್ಕೋಬೇಕಿತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರಿಟರ್ನ್ ಬಂದು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು. ಮತ್ತು ಇನ್ನೊಂದು ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ನಮ್ಮ ರೂಮ್ ಹತ್ರ ಹೋಗೋದಕ್ಕೆ ನಮಗೆ ಚಾರ್ಜಸ್ ಬಂದು 50 rupees, ಒಬ್ರಿಗೆ 50 rupees. ಅಂದರೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ ತುಂಬ ದೂರನೇ ಇದೆ, ಮಿನಿಮಮ್ 30 minutes ಬೇಕಾಗುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಸೊ ಒಬ್ರಿಗೆ 50 rupees ಚಾರ್ಜ್ ಆಗುತ್ತೆ ಅದು. ನೆಕ್ಸ್ಟ್ ನಾವು ಅಲ್ಲಿಂದ ಮತ್ತೆ ಆಟೋದಲ್ಲೇ ಬಂದು ಸ್ಟೇಷನ್ ಹತ್ರ ಕೂತಿರೋ, ರೈಲ್ವೆ ಸ್ಟೇಷನ್ ಹತ್ರ. ಮತ್ತು ಈಗ ನಾವೊಂದು ಏನು ಎಡವಟ್ಟು ಮಾಡಿಕೊಂಡು ಅಂದರೆ, ಈ ಕಡೆಯಿಂದ ಹೋಗ್ತಾ ನಾವು ಬುಕ್ ಮಾಡಿದ್ದೋ, ಬಟ್ ಆ ಕಡೆಯಿಂದ ಬರ್ತಾ ನಾವು ನಿಜ ಬುಕ್ ಮಾಡಿರಲಿಲ್ಲ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಟ್ರೈನು ಅಷ್ಟು ರಶ್ ಇರೋದಿಲ್ಲ, ಫ್ರೀ ಇರುತ್ತೆ, ಆರಾಮಾಗಿ ಬರ್ಬೋದು ಅಂತ. ಯಾಕಂದರೆ ನಾನು ಇದೇನೆ ಲಾಸ್ಟ್ ಟೈಮ್ ಸಿಗಂದೂರ್ಗೆ ಹೋದಾಗ ಈ ಕಡೆಯಿಂದ ಮೈಸೂರಿಂದ ಸಿಗಂದೂರ್ಗೆ ಹೋಗ್ಬೇಕಾದ್ರೆ ತಾಲ್ಗುಪ್ಪ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದ್ದು. ಅದು ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಆ ಕಡೆಯಿಂದ ಬರ್ತಾ ಒಂಚೂರು ರಶ್ ಇರಲ್ಲ. ಅದು ನಾನು ಹಾಗೆ ಅಂತ ಅಂದ್ಕೊಂಡು ಬುಕ್ ಮಾಡಲಿಲ್ಲ, ಹೋದು. ನಿಜವಾಗ್ಲೂ ಜನರಲ್ ಟಿಕೆಟ್ ತೊಗೊಂಡು ಹೋಗಿದ್ದು, ಅಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ. ಬಸವ ಎಕ್ಸ್ಪ್ರೆಸ್ಸು ನಾವು ರಿಟರ್ನ್ ಬಂದಿದ್ದು, ಆಯಿತಾ. ಎಲ್ಲರೂ ಹೇಳ್ತಾಯಿದ್ರು ಬಸವ ಎಕ್ಸ್ಪ್ರೆಸ್ ಯಾವತ್ತೂ ಫ್ರೀ ಇದ್ದಿದ್ದು ನಾವು ನೋಡಿಲ್ಲ, ಫುಲ್ಲು ಫಿಲ್ ಆಗಿದೆ ಅಂತ ಅಂದ್ಬಿಟ್ಟು. ನಿಜ ಹೋಗ್ತೀವಿ, ನನಗಂತೂ ಎಲ್ಲಿ ಕುತ್ಕೊಳ್ಳೋದಾ, ಅಟ್ಲೀಸ್ಟ್ ಲೆಗೇಜ್ ಆದರೂ ಎಲ್ಲಿ ಇಡೋದಾ ಅನ್ನಷ್ಟು ಫುಲ್ಲು ಟೆನ್ಷನ್ ಆಗೋಯ್ತು ನನಗೆ. ಆ ಕ್ಲಿಪ್ಪಿಂಗ್ಸ್ ಇಲ್ಲ ನಾನು ನಿಮ್ಗೆ ಹಾಕೋದಕ್ಕೆ, ಅಲ್ಲಿ ನಂಗೆ ಫೋನೇ ತೆಗಿಯೋಕೆ ಆಗ್ತಾ ಇರಲಿಲ್ಲ, ಇನ್ನೆಲ್ಲ ಹಾಕ್ಲಿ ನಾನು, ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೆಳಗಡೆ ಎಲ್ಲ ಕೂತಿದ್ದಾರೆ, ಮಲ್ಕೊಂಡಿದ್ದಾರೆ. ನನಗೆ ಕಾಲು ಬೇರೆ ತುಂಬ ನೋವ್ತಿತ್ತು, ಏನಕ್ಕೆ ಅಂತಲೂ ನನಗೆ ಗೊತ್ತಿಲ್ಲ. ಲಿಟ್ರಲಿ ನನಗೇನು ಅನಿಸ್ತು ಅಂದರೆ, ನಿಜವಾಗ್ಲೂ ಹೋಗ್ತಾನೋ ಸರಿ ಬರ್ತಾನೋ ಸರಿ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಯಾಕಂದರೆ ಈ ಕಡೆಯಿಂದ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ ನಮಗೆ. ಸೊ ಏನೂ ಮಾಡೋದಕ್ಕಾಗಲ್ಲ, ಮಲ್ಕೋಬೇಕು ಅಂತ ಅನಿಸ್ತಾನೆ ಇರುತ್ತೆ. ಅದೊಂದು ತಪ್ಪು ಮಾಡ್ದೋ ನಾವು. ಪ್ಲೀಸ್ ನೀವು ಹೋಗೋರು ಯಾರೂ ತಪ್ಪು ಮಾಡಬೇಡಿ ಆ ಥರ. ಈ ಕಡೆಯಿಂದನೂ ಹೋಗ್ತಾ ಆ ಕಡೆಯಿಂದನೂ ಬರ್ತಾ ನೀವು 2 ಸೈಡುವೆ ಬುಕ್ ಮಾಡ್ಕೊಂಡು ಹೋಗಿದ್ದು ಬನ್ನಿ, ಆಯಿತಾ. ಮತ್ತು ಅಲ್ಲಿ ಏನಾಯಿತು ಅಂದರೆ ನಮಗೆ ಕುತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ಪಾಪ ಅಲ್ಲಿ ಯಾರೋ ಒಬ್ರು ಇದ್ದವರು ಅವ್ರ ಮಗನ್ನ ಎದ್ದಳಿಸಿ ನನ್ನ ತಂಗಿನ ನಮ್ಮಮ್ಮನ ಕೆಳಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ರಾಹುಲ್ ಅವ್ರ ಅಮ್ಮಂಗೆ ಯಾರೋ ಒಬ್ರು ಅಂಕಲ್ ಜಾಗ ಕೊಟ್ಟರು ಅಲ್ಲಿ ಕೂರೋದಕ್ಕೆ, ಅವರಲ್ಲಿ ಕೂತಿದ್ರು.
ರಾಹುಲ್ ಮತ್ತು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ರಲ್ಲ ಅವರು ಪಾಪ ನಿಂತ್ಕೊಂಡೇ ಇದ್ದರು ಲಿಟ್ರಲಿ. ರಾಹುಲ್ಗೆ ಆಮೇಲೆ ಸೀಟ್ ಸಿಕ್ತು, ಅವ್ರೋಗಿ ಆ ಕಡೆ ಕೂತ್ಕೊಂಡ್ರು. ನನ್ನ ಫ್ರೆಂಡು ಪಾಪ ನಮ್ಮನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರು ಹಾಗೇ ಇದ್ದರು, ಯಾಕಂದರೆ ವ್ಯಾಲ್ಯೂಯಬಲ್ ಥಿಂಗ್ಸ್ ಇತ್ತು ನಮ್ಮ ಬ್ಯಾಗಲ್ಲಿ, ಅಮೌಂಟ್ ಇತ್ತು, ಜುವೆಲ್ಸ್ ಇತ್ತು. ಸೊ ಆ ಕಾರಣದಿಂದ ಅವರು ನಿದ್ದೆನೇ ಮಾಡಿರಲಿಲ್ಲ ಎಲ್ಲೇನಾಗುತ್ತೋ ಅನ್ನೋ ಕಾರಣಕ್ಕೆ. ಅಂತೂ ಇಂತೂ ಬೆಂಗಳೂರಿಗೆ ಬಂದಾಗ ನಾವು ಟೈಮ್ ಬಂದು ಬೆಳಗ್ಗೆ 6:30 ಆಗಿತ್ತು. ನಿಜವಾಗ್ಲೂ ಹೆಂಗೆ ಬಂದವೋ ದೇವರಾಣೆಗಳು ನನಗೆ ಗೊತ್ತಿಲ್ಲ. ಆವಾಗ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದಾಗ ಎಲ್ಲ ಖಾಲಿ ಆದರು. ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಮಲ್ಕೊಂಡು ಹಾಗೆಯೇ ನಾವು ಅಷ್ಟೇ. ಆ್ಯಂಡ್ ನಾವು ಮೈಸೂರಿಗೆ ಬಂದಾಗ ಬೆಳಗ್ಗೆ 11 o'clock 11:30 ಆಗಿತ್ತು. ಬಂದುಬಿಟ್ಟು ಪಾರ್ಕಿಂಗ್ ಮಾಡಿದ್ದೋ ಗಾಡಿನ, ಅದೆಲ್ಲ ತೊಗೊಂಡು ನಾವು ರಿಟರ್ನ್ ಮನೆಗೆ ಬಂದೋ. ಇಷ್ಟೇ ಆಗಿರುತ್ತೆ, ಇಷ್ಟಿರುತ್ತೆ. ನೀವು ಕರೆಕ್ಟಾಗಿ ಬುಕ್ಕಿಂಗ್ಸ್ ಮಾಡಿಕೊಂಡು ಹೋಗಿ ಅಷ್ಟೇ. ಆರಾಮಾಗಿ ಹೋಗಿದ್ದು ಬನ್ನಿ. ನಾವು ಹೋಗಬೇಕು ಅಂದ್ಕೊಂಡಾಗ ನಮ್ಗೆ ಹೋಗೋದಕ್ಕಾಗಲ್ಲ, ಅವರೇ ನಮ್ಮನ್ನು ಕರೆಸ್ಕೋಬೇಕು. ಅವ್ರು ಕರೆಸ್ಕೊಂಡಾಗ ಬನ್ನಿ ಅಂದಾಗ ನಾವು ಹೋಗಬೇಕು ಅಷ್ಟೇ. ನಾನು ನಿಜವಾಗ್ಲೂ ನಿಮ್ಗೆ ಹೇಳಬೇಕು, 2 ವರ್ಷದಿಂದ ನಾನು ಅನ್ಕೋತಾ ಇದ್ದೆ ನಾನು ಹೋಗಬೇಕು ಮಂತ್ರಾಲಯಕ್ಕೆ. ನಾನು ನಿಜ ಹೋಗಿಲ್ಲ. ನಾನು ಚಿಕ್ಕವಳಿಂದ ಹಿಡಿದು ಇಲ್ಲಿವರೆಗೂ ನಾನು ಒಂದೇ ಒಂದು ಸಲಿನೂ ನಾನು ಮಂತ್ರಾಲಯಕ್ಕೆ ಹೋದವಳಲ್ಲ. ಆ್ಯಂಡ್ ಈವನ್ ನಾನು ರಾಯರ್ನೂ ನಾನು ನಂಬ್ತಿರ್ಲಿಲ್ಲ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಆ ವ್ಲಾಗ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ವ್ಲಾಗಲ್ಲಿ, ಈ ವ್ಲಾಗಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ವ್ಲಾಗ್ ಬೇಕು ಅಂದ್ಬಿಟ್ಟು. ನಾನು ಹೆಂಗೆ ರಾಯರ್ನ ನಂಬಿದೆ, ರಾಯರ್ ಭಕ್ತಳು ಹೆಂಗಾದೆ, ನಾನು ಇಷ್ಟೊಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೂಡ ಇದೆ, ಅದೆಲ್ಲ ಹೆಂಗೆ ತಿಳ್ಕೊಂಡೆ, ಏನು ಎತ್ತ, ನಿಮ್ಗೆ ಎಲ್ಲನೂ ಹೇಳ್ತೀನಿ. ನೀವು ಬ್ಯಾಚುಲರ್ಸು ಒಬ್ಬರೇ ಹೋಗ್ತಾ ಇದ್ದೀರಾ, ಇಲ್ಲ ಇಬ್ಬರು ಹೋಗ್ತಿದ್ದೀರಾ, ಇಬ್ಬರು ಹುಡುಗರು ಹೋಗ್ತಿದ್ದೀರಾ, ಸೊ ನಿಮಗೆ ರೂಮ್ ಬೇಡ ಅಂತ ಅಂದರೆ ಅಲ್ಲಿ ಒಂದು ಕಡೆ ಜಾಗ ಇದೆ. ಅಲ್ಲಿ ಏನಂತ ಹೇಳಿದ್ರೆ 100 rupees ಕೊಟ್ಟರೆ ನಿಮಗೆ 24 hours ಲಾಕರ್ ಕೊಡ್ತಾರೆ. ಆಮೇಲಿಂದ ಒಂದು ಚಾಪೆ ಕೊಡ್ತಾರೆ, ದಿಮ್ ಕೊಡ್ತಾರೆ ಮಲ್ಕೊಳ್ಳೋದಕ್ಕೆ, ಮತ್ತು ಸ್ನಾನ ಮಾಡೋದಕ್ಕೆ ಬಿಸಿನೀರು ಕೂಡ ಅವರು ಕೊಡ್ತಾರೆ. ಇಷ್ಟಿರುತ್ತೆ. ಸೊ ಇದೊಂದು ಇನ್ಫಾರ್ಮೇಷನ್ ಹೇಳಿರಲಿಲ್ಲ, ಸೊ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸಿದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನೂ ಮಂತ್ರಾಲಯದ ವ್ಲಾಗ್ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪಾರ್ಟ್ 1 ಪಾರ್ಟ್ 2 ವ್ಲಾಗ್ನ ಹೋಗಿ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಬಾಯ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.